ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜುಗೌಡ. ಕಾಟೇರ ಸಿನಿಮಾದ ಅಬ್ಬರ ಕರ್ನಾಟಕದಲ್ಲಿ ಯಾವ ಮಟ್ಟಕ್ಕೆ ಜೋರಾಗಿದೆ, ಯಾವ ಮಟ್ಟಕ್ಕೆ ಪ್ರೆಸೆಂಟ್ ಅದು ಕಂಟಿನ್ಯೂ ಆಗ್ತಾ ಇದೆ ಅನ್ನೋದು ಎಲ್ರಿಗೂ ಗೊತ್ತಿರೋವಂಥ ವಿಚಾರ. ಕಾಟೇರ ರಿಲೀಸ್ ಆಗಿ ಈಗ ಆಲ್ರೆಡಿ 5 ದಿನ ಕಳೆದಿದೆ. 5 ದಿನದಲ್ಲಿ 80ಕ್ಕೂ ಅಧಿಕ ಕೋಟಿ ಕಲೆಕ್ಷನ್ ಮಾಡೋದ್ರ ಮೂಲಕ ಇನ್ನೂ ಎಲ್ಲ ಕಡೆ ಒಂದು ಕಂಪ್ಲೀಟ್ ಹೌಸ್ಫುಲ್ ಶೋಗಳು ರನ್ ಆಗ್ತಾ ಇದೆ. ಹೀಗಿರುವಾಗ ಕಾಟೇರ ಚಿತ್ರ ಮೊನ್ನೆ ಇನ್ನೂ ಒಂದು ಸಕ್ಸಸ್ ಮೀಟ್ನ ಮಾಡ್ಕೋತಾರೆ. ಸಕ್ಸಸ್ ಮೀಟ್ನ ಮಾಡಿಕೊಂಡು ಚಿತ್ರ ಯಶಸ್ವಿ ಆದಂತಹ ಖುಷಿಯನ್ನು ಹಂಚ್ಕೋತಾರೆ. ಕಲೆಕ್ಷನ್ನು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತ ಹೇಳ್ಕೊತಾರೆ. ಕನ್ನಡ ಸಿನಿಮಾ ಗೆಲ್ಲಬೇಕು ಅನ್ನೋದನ್ನು ಎಲ್ಲರಿಗೂ ಮನವರಿಕೆ ಮಾಡಿಕೊಡ್ತಾರೆ. ಸೊ ಪರಿಸ್ಥಿತಿ ಹೀಗಿದ್ದಾಗ ತರುಣ್ ಸುಧೀರ್ ಅವರಿಗೆ ಕೇಳಲಾದ ಒಂದು ಪ್ರಶ್ನೆಗೆ ಅವರು ಉತ್ತರ ಕೊಡ್ತಾರೆ. ಏನಪ್ಪಾ ಅಂತ ಹೇಳಿದ್ರೆ, ಕಾಟೇರ ಸಿನಿಮಾನ ಯಾಕೆ ಪ್ಯಾನ್ ಇಂಡಿಯಾ ಸಿನಿಮಾನಾಗಿ ರೆಡಿ ಮಾಡಲಿಲ್ಲ ಅನ್ನೋದು ಪತ್ರಕರ್ತರ ಪ್ರಶ್ನೆ ಆಗಿರುತ್ತೆ. ಅದಕ್ಕೆ ತರುಣ್ ಸುಧೀರ್ ಅವರು ತುಂಬಾ ಅಚ್ಚುಕಟ್ಟಾಗಿ ಉತ್ತರಿಸಿದ್ದಾರೆ. ಈಗ ಆಲ್ರೆಡಿ ಕಾಟೇರಾಗೆ ತಮಿಳು, ತೆಲುಗು, ಮಲಯಾಳಂ ಈ ಎಲ್ಲಾ ಭಾಷೆಗಳಿಂದ ಬೇಡಿಕೆ ಬರ್ತಾ ಇದೆ. ಕನ್ನಡದ ಮೂಲ ಭಾಷೆಯಲ್ಲೇ ಬೇರೆ ಬೇರೆ ರಾಜ್ಯಗಳಲ್ಲಿ ಕಾಟೇರ ಏನು ರಿಲೀಸ್ ಆಗಿತ್ತೋ ಅಲ್ಲಿ ಹೌಸ್ಫುಲ್ ಪ್ರದರ್ಶನಗಳನ್ನ ಕಾಡ್ತಾ ಇದೆ. ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇರೋ ಕಾರಣಕ್ಕೆ ಬೇರೆ ಎಲ್ಲ ಲ್ಯಾಂಗ್ವೇಜ್ನಲ್ಲಿರುವ ನಿರ್ಮಾಪಕರ ಕಣ್ಣು ಕಾಟೇರ ಚಿತ್ರದ ಮೇಲೆ ಈಗ ಆಲ್ರೆಡಿ ಬಿದ್ದು ಆಗಿದೆ. ಸೊ ಕಾಟೇರ ಪ್ಯಾನ್ ಇಂಡಿಯಾ ಸಿನಿಮಾ ಆಗಬಹುದಾ? ವೈ ನಾಟ್? ಯಾಕೆ ಆಗಬಾರ್ದು? ನಮ್ಮ ಹತ್ರ ಹಿಸ್ಟ್ರಿ ಇದೆ. ನಮ್ಮ ಹತ್ರ ಈ ಹಿಂದೆ ಆಗಿರೋ ಸಾಕಷ್ಟು ಎಕ್ಸಾಂಪಲ್ ಇದೆ. ಅದರಲ್ಲಿ ನಾನು ಒಂದು ಎಕ್ಸಾಂಪಲ್ ತಗೊತೀನಿ, ಕಾಂತಾರ ಸಿನಿಮಾ ರಿಷಬ್ ಶೆಟ್ಟಿ ಅವರು ನಿರ್ದೇಶನ ಮಾಡಬೇಕಾದ್ರೆ, ಹೊಂಬಾಳ ಸಂಸ್ಥೆ ನಿರ್ಮಾಣ ಮಾಡಬೇಕಾದ್ರೆ ಅದನ್ನು ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಎಲ್ಲೂ ಕೂಡ ಪ್ರೊಜೆಕ್ಟ್ ಮಾಡಿರಲಿಲ್ಲ. ಆದರೆ ಪೋಸ್ಟರ್ನ ನೋಡ್ತಿದ್ದಂಗೆ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು ಕಂಟೆಂಟ್ ಏನಪ್ಪ ಅಂದರೆ, ಕಾಂತಾರ ಮೋಸ್ಟ್ಲಿ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ಬೋದು ಅಂತ. ಆದರೆ ಸಿನಿಮಾ ತಂಡ ಈ ಧೈರ್ಯನ ಮಾಡಿರಲಿಲ್ಲ. ಅಪ್ಪಟ ಒರಿಜಿನಲ್ ಕನ್ನಡ ಲ್ಯಾಂಗ್ವೇಜ್ನಲ್ಲೇ ಕರ್ನಾಟಕದಲ್ಲಿ ಮಾತ್ರ ಯಥೇಚ್ಛ ಥಿಯೇಟರ್ಗಳಲ್ಲಿ ರಿಲೀಸ್ ಮಾಡಿ, ಪರಭಾಷೆಗಳಲ್ಲಿ ಅಂದರೆ ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಕನ್ನಡದಲ್ಲೇ ಒರಿಜಿನಲ್ ಲ್ಯಾಂಗ್ವೇಜಲ್ಲೇ ರಿಲೀಸ್ ಮಾಡಿ ಕೂಡ ಬೇರೆ ಸ್ಟೇಟ್ಗಳಲ್ಲಿ ಅಷ್ಟೊಂದು ಆರಂಭದ ದಿನಗಳಲ್ಲಿ ಈ ಸಿನಿಮಾ ಹೆಸರನ್ನ ಮಾಡಿರಲಿಲ್ಲ. ಆದರೆ ಕರ್ನಾಟಕದಲ್ಲಿ ನೆಕ್ಸ್ಟ್ ಲೆವೆಲ್ಗೆ ಹೆಸರನ್ನ ಮಾಡಿತ್ತು ಕಾಂತಾರ ಸಿನಿಮಾ. ಈ ಥರ ಕರ್ನಾಟಕದಲ್ಲಿ ಜನರ ಮನ್ನಣೆಯನ್ನು ಗಳಿಸಿ ಆರಂಭದ ದಿನಗಳಲ್ಲಿ ಅಷ್ಟೊಂದು ಯಶಸ್ಸನ್ನು ಕಾಣದೇ ಇದ್ರೂ ಒಂದು 5 ದಿನ 6 ದಿನ 1 ವಾರ ಆದ ಮೇಲೆ ಕಾಂತಾರ ಸಿನಿಮಾ ಮೌತ್ ಪಬ್ಲಿಸಿಟಿ ಮೂಲಕ ಜನರಿಂದ ಜನರಿಗೆ ತಲುಪುತ್ತೆ. ಅದಾದಮೇಲೆ ಕಾಂತಾರ ಸಿನಿಮಾನ ಏನು ಮಾಡ್ತಾರೆ, ಕನ್ನಡದ ಜೊತೆಗೆ ಇನ್ನು 4 ಲ್ಯಾಂಗ್ವೇಜ್ನಲ್ಲಿ ಡಬ್ ಮಾಡಿ ರಿಲೀಸ್ ಮಾಡ್ತಾರೆ. ಆದಮೇಲೆ ಆಗಿದ್ದು ಹಿಸ್ಟರಿ. 400ರಿಂದ 500 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡೋದ್ರ ಮೂಲಕ ಬರೀ ಕನ್ನಡಕ್ಕೆ ಅಂತಾನೆ ತಯಾರಾಗಿದ್ದ ಕಾಂತಾರ ಸಿನಿಮಾ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಹೆಸರನ್ನ ಮಾಡಿ ಆಫ್ಟರ್ KGF ಕನ್ನಡ ಚಿತ್ರರಂಗದ ಹಿರಿಮೆಯನ್ನು ಹೆಚ್ಚು ಮಾಡಿದ ಸಿನಿಮಾ ಕಾಂತಾರ ಅಂತ ಹೆಸರನ್ನ ಮಾಡುತ್ತೆ. ಹೆಸರನ್ನ ಮಾಡೋದ್ರ ಮೂಲಕ ರಿಷಬ್ ಶೆಟ್ಟಿ ಅವರು ಪ್ಯಾನ್ ಇಂಡಿಯಾ ಹೀರೋ ಆಗಿ ಕಾಂತಾರ ಟು ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಬರೋದಕ್ಕೆ ರೆಡಿ ಆಗ್ತಾ ಇದೆ. ಕಾಂತಾರ ಹೀಗೆ ಆಗಿರಬೇಕಾದ್ರೆ ಕಾಂತಾರಕ್ಕೂ ಸೇಮ್ ಕಾಟೇರಾಗಿ ಏನಾಯಿತೋ ಅದೇ ಆಯಿತು. ಕಾಟೇರ ಕೂಡ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಮಾತ್ರ ರಿಲೀಸ್ ಆದಂಥ ಸಿನಿಮಾ ಈಗ ಬೇರೆ ಭಾಷೆಯವರ ಕಣ್ಣು ಕುಗ್ತಾ ಇರುವಂಥ ಸಂದರ್ಭದಲ್ಲಿ ಈಗ ಡಬ್ಬಿಂಗ್ ರೀಮೇಕ್ ರೈಟ್ಸ್ ಕೊಡೋದು, ಇನ್ನೊಬ್ಬ ಹೀರೋಯಿನ್ನ ಸೇಮ್ ಕತೆಗೆ ಇಟ್ಕೊಂಡು ಅಲ್ಲಿ ನೆಟಿವಿಟಿಗೆ ತಕ್ಕಂಗೆ ಸಿನಿಮಾ ಮಾಡೋದೆಲ್ಲ ಕಮ್ಮಿ ಆಗಿದೆ. ಈಗ ಒಂದೇ ಲ್ಯಾಂಗ್ವೇಜ್ ಸಿನಿಮಾನ ಎತ್ಕೊಂಡು 5 ಭಾಷೆಯಲ್ಲಿ ಡಬ್ಬಿಂಗ್ ಮಾಡಿದ್ರೆ ಪ್ಯಾನ್ ಇಂಡಿಯಾ ಸಿನಿಮಾ ಹೋಯಿತು. ಅದಕ್ಕೆ ಕಾಟೇರ ರೆಡಿ ಆಗಿದ್ದಾನೆ. ಮೊನ್ನೆ ತರುಣ್ ಸುಧೀರ್ ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್ನಿಂದ ಇದು ಗೊತ್ತಾಗ್ತಾ ಇದೆ. ಈಗ ಆಲ್ರೆಡಿ ಈ ಬೇರೆ ಭಾಷೆಗಳಿಂದ ಬೇಡಿಕೆ ಹೆಚ್ಚಾಗಿ ಬರ್ತಾ ಇರೋದ್ರಿಂದ ಕಾಟೇರನ್ನ ಡಬ್ ಮಾಡಿ ಬೇರೆ ಭಾಷೆಯಲ್ಲಿ ರಿಲೀಸ್ ಮಾಡೋದಕ್ಕೆ ಚಿತ್ರತಂಡ ಈಗ ಆಲ್ರೆಡಿ ರೆಡಿ ಆಗ್ತಾ ಇದೆ. ಗೊತ್ತಿಲ್ಲ ಅಲ್ಲಿಯ ಆಡಿಯನ್ಸ್ಗೂ, ಹಿಂದಿ, ತಮಿಳ್, ತೆಲುಗು, ಮಲಯಾಳಂ ಈ ಎಲ್ಲ ಆಡಿಯನ್ಸ್ಗೂ ಕನ್ನಡಿಗರಿಗೆ ಇಷ್ಟ ಆದಂತೆ ಕಾಟೇರ ಇಷ್ಟ ಆದಲ್ಲಿ ಕಾಟೇರ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಯಶಸ್ಸನ್ನು ಕಾಣೋದು ಪಕ್ಕ. ದರ್ಶನ್ ಸರ್ ಅವರು ಹೇಳ್ಬೋದು ಏನೇ ಆದ್ರೂ ನಾನು ಕನ್ನಡ ಸಿನಿಮಾ ಮಾತ್ರ ಮಾಡ್ತೀನಿ ಅಂತ. ಒಂದು ಕನ್ನಡದ ಸಿನಿಮಾ ತಾನೇ ಪ್ಯಾನ್ ಇಂಡಿಯಾ ಸಿನಿಮಾ ಆಗುತ್ತೆ ಅಂದರೆ ಅದನ್ನು ತಡೆಯೋಕೆ ದರ್ಶನ್ ಅವರ ಕೈಯಿಂದನೂ ಕೂಡ ಸಾಧ್ಯ ಇಲ್ಲ. ಯಾಕಂದರೆ ಅದು ಆಡಿಯನ್ಸ್ಗೆ ಇಷ್ಟ ಆದಮೇಲೆ ಮುಗಿದೋಯ್ತು. ಸೊ ಕಾಟೇರ ಮುಂದಿನ ದಿನಗಳಲ್ಲಿ ಆ ತರಹದ ಒಂದು ಯಶಸ್ಸನ್ನು ಕಾಣಲಿ, ಎಲ್ಲ ಲ್ಯಾಂಗ್ವೇಜ್ನಲ್ಲೂ ಡಬ್ ಆಗಿ ರಿಲೀಸ್ ಆಗಲಿ. ಕಾಟೇರ ಕನ್ನಡ ಸಿನಿಮಾ ಆಗಿ ಏನು ರಿಲೀಸ್ ಆಗಿತ್ತು ಅದು ಕನ್ನಡಕ್ಕೆ ಮಾತ್ರ ಸೀಮಿತ ಆಗದೆ ಅದು ಕೂಡ ಪ್ಯಾನ್ ಇಂಡಿಯಾ ಸಿನಿಮಾ ಆಗಲಿ. ಯಾಕೆ ಅಂತ ಹೇಳಿದ್ರೆ ಇದಕ್ಕೆ ಎಕ್ಸ್ಟ್ರಾ ಪ್ರಮೋಷನ್ ಏನು ಬೇಕಾಗಿಲ್ಲ. ಒಂದು ಪ್ಯಾನ್ ಇಂಡಿಯಾ ಸಿನಿಮಾನ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಎಲ್ಲ ಸ್ಟೇಟ್ಗೂ ಹೋಗಿ ಎಲ್ಲ ಸ್ಟೇಟಲ್ಲೂ ಪ್ರೆಸ್ ಮೀಟ್ಗಳನ್ನ ಮಾಡಿಕೊಂಡು ಪ್ರೀ ರಿಲೀಸ್ ಇವೆಂಟ್ಗಳನ್ನ ಮಾಡಿಕೊಂಡು ಎಲ್ಲರನ್ನು ಕರೆದು ಕೂರಿಸಿ ಮಾತಾಡಿ ಡಿಸ್ಟ್ರಿಬ್ಯೂಷನ್ ಅಂತ ಸಿಕ್ಕಾಬಟ್ಟೆ ಕಷ್ಟ ಇರುತ್ತೆ. ಆದರೆ ಒಂದು ಮೂಲ ಭಾಷೆಯಲ್ಲಿ ಚಿತ್ರ ತಯಾರು ಆದಾಗ ಅದಕ್ಕೆ ಮೌತ್ ಪಬ್ಲಿಸಿಟಿ ಸ್ಟಾರ್ಟ್ ಆಗಿರುತ್ತೆ. ಕರ್ನಾಟಕದಲ್ಲಿ ಆಲ್ರೆಡಿ ಆ ಸಿನಿಮಾ ಹೆಸರು ಮಾಡಿದ್ಯಂತೆ, ತಮಿಳುನಾಡಲ್ಲಿ ಆಲ್ರೆಡಿ ಆ ಸಿನಿಮಾ ಹೆಸರು ಮಾಡಿದ್ಯಂತೆ ಅಂತಂದಾಗ ಆ ಸಿನಿಮಾನ ನೋಡೋದಕ್ಕೆ ಪ್ರಚಾರದ ಅವಶ್ಯಕತೆ, ಪಬ್ಲಿಸಿಟಿ ಅವಶ್ಯಕತೆ ಇರೋದಿಲ್ಲ. ಸೊ ಇಷ್ಟೆಲ್ಲ ಪಾಸಿಟಿವ್ ವೈಬ್ಸ್
ಕಾಟೇರ ಚಿತ್ರಕ್ಕೆ ಇರೋದ್ರಿಂದ ಕಾಟೇರ ಚಿತ್ರ ಮುಂದಿನ ದಿನಗಳಲ್ಲಿ ಪ್ಯಾನ್ ಇಂಡಿಯಾ ಮಟ್ಟಕ್ಕೆ ರಿಲೀಸ್ ಆಗ್ಬೋದು. ದರ್ಶನ್ ಅವರು ಕೂಡ ಪ್ಯಾನ್ ಇಂಡಿಯಾ ಸಿನಿಮಾ ಹೀರೋ ಆಗ್ಬೋದು, ಅವರು ಬಯಸದೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.